ಪರವಾಗಿಲ್ಲ, ಈ ಸಲ ಲಾಸ್ಟ್ ಟೈಮ್ಗಿಂತ ಕಮ್ಮಿ ಹೊಡೆದಿದ್ದಾಳೆ. ಆದರೂ ಈ ಸ್ಥಿತಿಯಲ್ಲಿ ನಾನು ಎಲ್ಲಿಗೆ ಹೋಗಲಿ? ಚಪ್ಪಲಿಯೂ ಬೇರೆ ಕಿತ್ತು ಹೋಗಿದೆ. ಅವಳ ಚಪ್ಪಲಿ ನನ್ನ ಚಪ್ಪಲಿ ಎರಡು ಕಿತ್ತು ಹೋಗೋ ಹಾಗೆ ಓಡಿಸಿಕೊಂಡು ಹೊಡೆದಿದ್ದಾಳೆ. ಯಾರು ನೋಡದಂತೆ ಅಕ್ಕನ ಟೀ ಸ್ಟಾಲ್ ಒಳಗೆ ಹೋಗಿ ಕುತ್ಕೋಬಿಡ್ತೀನಿ. ಯಾಕಣ್ಣ, ಏನಾಯ್ತು? ಮುಖ ನೋಡಿದ್ರೆ ತುಂಬಾ ದಣಿದಂತೆ ಕಾಣ್ತಿದೆ. ಮನೆ 10 ಕಿಲೋಮೀಟರ್ ದೂರ ಇದ್ರೂ ಟೀ ಅಂಗಡಿಯ ತನಕ ಸೌಂಡ್ ಕೇಳೋ ಥರ ಬಾರಿಸಿದ್ದಾಳೆ. ಆದರೂ ಅಕ್ಕ ಕೇಳ್ತೀಯಲ್ಲ, ಏನಾಯ್ತು ಅಂತ? ಹೋಗ್ಲಿ ಬಿಡು, ಈ ಬಿಸಿ ಬಿಸಿ ಟೀ ಕುಡಿ, ನಿನಗೆ ಎನರ್ಜಿ ಬರುತ್ತೆ. ಅಯ್ಯೋ ಅಣ್ಣ, ಏನಾಯ್ತು ನಿನಗೆ? ಮತ್ತೆ ಪಿಂಕಿ ಜೊತೆ ಮಾತಾಡ್ತೀಯಾ ಅಂತ ನನ್ನ ಹೆಂಡತಿ ಗೋಮಾಳೆಗೆ ಬುದ್ಧಿ ಬಿಟ್ಲು ಅಕ್ಕ. ಈಗ ಟೀ ಕೂಡ ಕುಡಿಯಕ್ಕೆ ಆಗ್ತಿಲ್ಲ. ಅಲ್ಲ ಉಂಜ ಅಣ್ಣ, ಹೋಗಿ ಹೋಗಿ ರೇಷ್ಮೆ ಸೀರೆಯನ್ನೇ ಸುಟ್ಟು ಬಿಟ್ಟಿದ್ಯಲ್ಲ. ಹಿರಿಯರು ಹೇಳಿಲ್ವೇ, 4 ವಿಷಯಗಳ ಜೊತೆ ಆಟ ಬೇಡ: ಗಾಳಿ, ನೀರು, ಬೆಂಕಿ ಮತ್ತು ಲೇಡೀಸ್ ರೇಷ್ಮೆ ಸೀರೆ. ಅದು ಹಾಗಲ್ಲ ಅಕ್ಕ. ರೇಷ್ಮೆ ಸೀರೆ ಸುಟ್ಟಾಕ್ತೀಯಾ, ರೇಷ್ಮೆ ಸೀರೆ ಸುಟ್ಟಾಕ್ತೀಯಾ ಅಂತ ಒತ್ತಿ ಒತ್ತಿ ಹೇಳ್ಕೊಂಡು ಹೊಡೆಸ್ಕೊಂಡಾಗಲೇ ನನಗೆ ಗೊತ್ತಾಗಿದ್ದು ಅದು ರೇಷ್ಮೆ ಸೀರೆ ಅಂತ.